ಇದೇ ಕೇಸು ಅಂದರೆ ಮುತಪರಾಯಿ ಪುತ್ರ ರಿಕಿರಾಯಿ ಮೇಲೆ ಫೈರಿಂಗ್ ಆಯ್ತಲ್ಲ. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಹಂತದಲ್ಲಿದೆ ಈ ಕೇಸು. ಬಿಡದಿ ಪೊಲೀಸರಿಂದ ಈ ಪ್ರಕರಣದ A2 ಆರೋಪಿ ನಂಬರ್ 2 ಅನುರಾಧ ರೈ ಈಕೆಯ ವಿಚಾರಣೆ ಆಗಿದೆ. ನಿನ್ನೆ ಈಕೆಯನ್ನ ಕರೆಯಲಾಗಿತ್ತು ವಿಚಾರಣೆಗೆ ಬನ್ನಿ ಅಂತ ಹೇಳಿ. ಸತತ 6 ಗಂಟೆಗಳ ಕಾಲ ಅವರನ್ನ ವಿಚಾರಣೆ ಮಾಡಿದೆ ಕಾಕಿ. ಅನುರಾಧಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಸೇರಿದೆ. ಮುತಪರಾಯಿ ಅನುರಾಧ ರೈ ಇವರ ನಡುವೆ ಡಿವೋರ್ಸ್ ಹಿನ್ನೆಲೆಯಲ್ಲಿ ಮುತಪರಾಯಿ ಅವರ ಕೋಟ್ಯಾಂತರ ರೂಪಾಯಿ ಆಸ್ತಿ ಅನುರಾಧಗೆ ಸೇರಿತ್ತು. ಇನ್ನಷ್ಟು ಆಸ್ತಿ ಬರಬೇಕು ಅನ್ನುವಂಥ ಒಂದು ಕೇಸ್ ಕೂಡ ಹಾಕಲಾಗಿತ್ತು. ಅದು ಇತ್ಯರ್ಥ ಆಯಿತು ಕೋರ್ಟಲ್ಲಿ ಕಳೆದ 8 ತಿಂಗಳ ಹಿಂದೆಯೇ ಅಕ್ಟೋಬರ್ನಲ್ಲಿ. ಆಸ್ತಿ ಕೈ ತಪ್ಪಿದ್ದಕ್ಕೆ ಈ ರೀತಿ ಪ್ಲಾನ್ ಮಾಡಿದ್ರ ರಿಕ್ಕಿ ರೈ. ಸಾವಿರಾರು ಕೋಟಿ ಆಸ್ತಿ ಇದೆ. ಅನುರಾಧ ರೈಗೆ ಸಿಕ್ಕಿದ್ದು 106 ಕೋಟಿ. ಈ 106 ಕೋಟಿ ಆಸ್ತಿನೂ ಕೈ ತಪ್ಪಿತು ಅಂತ ಹೇಳಿ ರಿಕ್ಕಿ ರೈ ಏನಾದರೂ ಪ್ಲಾನ್ ಮಾಡಿದ್ರೆ ಹಿಂಗೆ ಗೊತ್ತಿಲ್ಲ. ಅನುರಾಧ ಮೇಲೆ ಆರೋಪವನ್ನು ಹೊರಿಸೋದಕ್ಕೆ ಏನಾದರೂ ಮುಂದಾದ್ರ ರಿಕ್ಕಿ ರೈ ಅದು ಕೂಡ ಗೊತ್ತಿಲ್ಲ. ಆ ಆ್ಯಂಗಲ್ನಲ್ಲೂ ತನಿಖೆ ಮಾಡಲಾಗ್ತಾ ಇದೆ. ಕಾರಣ ಏನು ಹಾಗಾದ್ರೆ? ಇದನ್ನ ಹೊರತೆಗೆಸೋದು ಪೊಲೀಸರಿಗೆ ಒಂದು ರೀತಿಯಾಗಿ ಸವಾಲಾಗಿ ಪರಿಣಮಿಸ್ತಾ ಇದೆ. ಈಗಾಗಲೇ ಇವರೇ ಅನುರಾಧ ಈ ಪ್ರಕರಣದ A2 ಅಂದರೆ ಆರೋಪಿ ನಂಬರ್ 2 ನಲ್ಲಿರೋದು. ಇವರ ಬಳಿ ಪೊಲೀಸರು ಕೆಲವೊಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ಆಸ್ತಿ ವಿಚಾರ ಆಗಿರ್ಬೋದು ಅಥವಾ ಕೋರ್ಟ್ ಕಲಹದ ಬಗ್ಗೆ ಆಗಿರ್ಬೋದು, ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಿಖರ ಮಾಹಿತಿಯನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಹಿಡಿಬೇಕು, ಅದು ಶಿಕ್ಷೆ ಆಗ್ಬೇಕು, ಇಷ್ಟೇ ನಮ್ ವಿನಂತಿ. ಅದು ಅವ್ರನ್ನೇ ಕೇಳ್ಬೋದು, ನಮ್ದು ಪಾತ್ರ ಇದ್ರಲ್ಲಿ ಏನಿಲ್ಲ. ಯಾಕೆ ಕೇಳಿದೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರನ್ನೇ ನೀವು ಕೇಳ್ಬೇಕು, ನಮ್ಗೆ ಕೋರ್ಟ್ ಕೇಸ್ ಮುಗ್ದಿದೆ, 6 ತಿಂಗಳಾಗಿದೆ. ಕಾಂಪ್ರಮೈಸ್ ಡೀಡ್ ಅಲ್ಲಿ ಸುಖಾಂತವಾಗಿ ಮುಗ್ದಿದೆ. ನಮ್ ಪಾಡಿಗೆ ನಾವಿದೀವಿ. ಮತ್ತೆ ಇದರಿಂದ ಇನ್ನೇನಿದೆ ಉದ್ದೇಶ ನಮ್ಗೆ ಗೊತ್ತಿಲ್ಲ. ಆಯ್ತು, ಈಗ ವಿಚಾರಣೆ ಆಗಿದೆ. ಪೊಲೀಸರು ನ್ಯಾಯ ದೊರಕಿಸ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಹುಡುಕ್ಲಿ ಯಾರಿದ್ದಾರೆ, ಇದರಿಂದ ಏನು ಅಂತ ಅವ್ರಿಗೆ ಖಂಡಿತ ಶಿಕ್ಷೆ ಆಗ್ಬೇಕು ಅಷ್ಟೇ ನನಗೆ. ನಾವು ಅಕ್ಟೋಬರ್ ಅಲ್ಲಿ ನೋಡಿದ್ದು, ಸೈನ್ ಹಾಕಿದ್ವಲ್ಲ ಕೋರ್ಟ್ ಅಲ್ಲಿ, ಆಗ ನೋಡಿದ್ದು. ಮತ್ತೆ ನಾನು ಅವ್ರನ್ನ ನೋಡೇ ನೋಡೇ ಇಲ್ಲ. ಎಲ್ಲೂ ಏನು ನಮ್ಮಷ್ಟಕ್ಕೆ ನಾವಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ ಜಾನ್ ಆಗಿದ್ದಾರೆ. ವೆಂಕಟೇಶ್, ಪ್ರಮುಖವಾಗಿ ಈ ರಿಕ್ಕಿ ರೈ ಕೇಸು ಪೊಲೀಸರಿಗೆ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ವಿಠಲ್ ಅರೆಸ್ಟ್ ಆಗಿದ್ದಾನೆ. ಶೂಟ್ ಮಾಡಿದ ಆತನೇ ಅನ್ನೋದು ಒಂದು ಹಂತದಲ್ಲಿ ಕನ್ಫರ್ಮ್ ಆಗಿದೆ. ಆದರೂ ಕೂಡ ಆತ ಬಾಯಿ ಬಿಡ್ತಲ್ಲ ಯಾಕೆ ಶೂಟ್ ಮಾಡಿದೆ ಅಂತ. ಮತ್ತೊಂದು ಕಡೆ A2 ಅನುರಾಧ ಅವರ ವಿಚಾರಣೆ ಆಗಿದೆ. ಅವ್ರು ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಫ್ರೇಮ್ ಮಾಡಿರೋದು ನನಗೆ ಸಿಕ್ಕಾಕ್ಸಕ್ಕೆ ಅಂತ ಹೇಳಿ. ಸೊ ಓವರ್ ಆಲ್ ಆಗಿ ಯಾವ ಹಂತದಲ್ಲಿದೆ ಈ ಕೇಸೀಗ? ಶರತ್ ಏನಂತ ಹೇಳಿದ್ರೆ, ಈ ಒಂದು ಮುತಪ್ಪರ್ ರೈ ಮಗನ ಮೇಲೆ ಆದಂತಹ ಶೂಟೌಟ್ ಪ್ರಕರಣ ಸಂಬಂಧಪಟ್ಟಂತೆ ಆರಂಭದಲ್ಲಿ ಕೂಡ ಪೊಲೀಸರಿಗೆ ಸಾಕಷ್ಟು ಡೌಟ್ಗಳು ಕೂಡ ಕ್ರಿಯೇಟ್ ಆಗಿತ್ತು. ಯಾಕಂತ ಹೇಳಿದ್ರೆ ಆತನ ಡ್ರೈವರ್ ಕೊಟ್ಟಂತ ದೂರ ಏನಿತ್ತು, ಸೊ ಅದು ಒಂದು ದೂರಿನ ಆಧಾರದ ಮೇಲೆ ಪೊಲೀಸರಿಗೆ ಡೌಟ್ ಕ್ರಿಯೇಟ್ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸರ ತನಿಖೆಗೆ ಮುಂದಾದಂಥ ಸಂದರ್ಭದಲ್ಲಿ ಇವರು 4 ವಿರುದ್ಧ ಒಂದು ದೂರನ್ನು ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ ಆರೋಪಿಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತ ಕೂಡ ಹೇಳ್ತಾರೆ. ಆ ಸಂದರ್ಭದಲ್ಲಿ ಬಂದಂತಹ ವೇಳೆಯಲ್ಲಿ ಸಿಕ್ಕ ಸಾಕ್ಷಿಗಳು ಮತ್ತೆ ಗನ್ಮೆನ್ ಅನ್ನು ವಶಕ್ಕೆ ಪಡೆದ ವೇಳೆಯಲ್ಲಿ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಗುತ್ತೆ. ಅಂದ್ರೆ ರಿಕ್ಕಿ ರೈ ಸ್ವತಃ ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಅವರ ತಂದೆಗೆ 2ನೇ ಪತ್ನಿ ಆಗಿದ್ದಂತಹ ಅನುರಾಧ ಅವರ ಒಂದು ಡಿವೋರ್ಸ್ ಕೇಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಕೋರ್ಟ್ನಿಂದ ಕೂಡ ಅವರಿಗೆ ಸೇರಬೇಕಾದಂತಹ ಆಸ್ತಿ ಹಣ ಎಲ್ಲವೂ ಕೂಡ ಡಿವೈಡ್ ಆಗುತ್ತೆ. ಉಳಿದಂತೆ ಒಂದಷ್ಟು ಹಣ ಬರಬೇಕಾಗಿರುತ್ತೆ. ಸೊ ಅದಕ್ಕೆ ಒಂದು ಡೇಟ್ ಕೂಡ ಫೈನಲ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಒಂದನ್ನು ಡೈವರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಿಕ್ಕಿ ರೈ ಸ್ವತಃ ಈ ಒಂದು ಪ್ಲಾನ್ ಅನ್ನು ಮಾಡಿರುವಂತದ್ದು ಕೂಡ ಗೊತ್ತಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಆ ಶೂಟೌಟ್ ಆದಂತಹ ದಿನ ಏನು ಆತ ಬಳಸ್ತಾ ಇದ್ದಂತ ಕಾರ್ ಬೇರೆ ಆಗಿರುತ್ತೆ. ಮತ್ತೆ ಆ ದಿನ ಮಾತ್ರ ಒಂದು ಫಾರ್ಚುನರ್ ಬ್ಲಾಕ್ ಕಾರ್ ಅನ್ನು ಕೂಡ ಬಳಸಿರ್ತಾರೆ. ಸೊ ಶೂಟೌಟ್ ಆದಂತ ವೇಳೆಯಲ್ಲಿ ಆತ ಹಿಂಬದಿ ಸೀಟ್ ನಲ್ಲಿ ಕುಳಿತಿದ್ದ. ಆ ಶೂಟೌಟ್ ಆದಂತ ವೇಳೆಯಲ್ಲಿ ಡ್ರೈವರ್ ತಪ್ಪಿಸ್ಕೊಳ್ತಾರೆ. ಆಗ ಅವರಿಗೆ ಹಿಂಬದಿ ಕೂತಿದ್ದಂತ ರಿಕ್ಕಿ ರೈ ಮೂಗಿಗೆ ಗಾಯ ಆಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಆತ ಡ್ರೈವರ್ ಕೂಡ ಅಲ್ಲಿ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಯನ್ನು ಕೊಡಿಸಿಕೊಂಡು ನಂತರ ಮಣಿಪಾಲ್ಗೆ ಟ್ರೀಟ್ಮೆಂಟ್ಗಾಗಿ ಬರ್ತಾರೆ. ಆಗ ಪೊಲೀಸರು ಬಂದು ಹೇಳಿಕೆಗಳನ್ನು ದಾಖಲಿಸಿಕೊಂಡಂತ ಸಂದರ್ಭದಲ್ಲಿ ಆತ ಡ್ರೈವರ್ ಏನ್ ಹೇಳ್ತಾನೆ ಅದೇ ಒಂದು ಯಥಾವತ್ತಾಗಿ ಕೂಡ ಈ ರಿಕ್ಕಿ ರೈ ಕೂಡ ಹೇಳಿರುವಂತದ್ದು. ಹಾಗಾಗಿ ವಿಚಾರಣೆಗೆ ಬರುವಂತೆ ಕೂಡ ನೋಟಿಸ್ ಕೊಟ್ಟಿದ್ದಂತಹ ಪೊಲೀಸರಿಗೆ ಆರೋಪಿಗಳು ಅಂತ ಏನು ಒಂದು ಸ್ಥಾನದಲ್ಲಿರುವಂತದ್ದು ರಾಕೇಶ್ ಮಲ್ಯ ಆಗಿರ್ಬೋದು, ಅನುರಾಧ, ನಿತೇಶ್ ಸೇರಿದಂತೆ ವೈದ್ಯನಾಥ 4ರನ್ನ ಕೂಡ ನೋಟಿಸ್ ಕೊಡ್ತಾರೆ. ನಿನ್ನೆ ಕೂಡ ಅವರು ಅನುರಾಧ ಅವರು ವಿಚಾರಣೆಗೆ ಬಂದಂತ ವೇಳೆಯಲ್ಲಿ ಈ ಪ್ರಕರಣಕ್ಕೂ ನನಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಈ ಒಂದು ಪ್ರಕರಣದಲ್ಲಿ ನನ್ನ ಹೆಸರು ಯಾಕೆ ತಳುಕು ಹಾಕಿಕೊಳ್ಳುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಈಗಾಗಲೇ ಏನು ಕೋರ್ಟ್ನಲ್ಲಿ ಕೂಡ ಆ ಆಸ್ತಿಗೆ ಸಂಬಂಧಪಟ್ಟಂತೆ ಕೇಸ್ ಇತ್ತು, ಅದು ಕೂಡ ಇತ್ಯರ್ಥ ಆಗಿದೆ. ಇನ್ನು ಕೆಲವು ಆಸ್ತಿ ಏನು ಒಂದು ಬರಬೇಕಾಗಿರುವಂತದ್ದು ಅದು ಕೋರ್ಟ್ನ ತೀರ್ಮಾನ ಆದೇಶ ಕೂಡ ಬರಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇದನ್ನ ಡೈವರ್ಟ್ ಮಾಡುವ ನಿಟ್ಟಿನಲ್ಲಿ ಕೂಡ ಈ ರೀತಿ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ಉಳಿದಂತೆ ಈ ಒಂದು ಗನ್ಮೆನ್ ಕಳೆದ ಕೆಲವು ವರ್ಷಗಳಿಂದ ಕೂಡ ಏನು ಒಂದು ಗನ್ಮೆನ್ ಆಗಿ ಕೆಲಸ ಮಾಡ್ತಾ ಇದ್ರು,
ಅವರ ಹೇಳಿಕೆ ಅಂದ್ರೆ ಅವ್ರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಯಾವುದೇ ರೀತಿಯಾದಂತಹ ಮಾಹಿತಿಗಳು ಕೂಡ ಹಂಚ್ಕೊಳ್ತಾ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಒಂದಷ್ಟು ತಲೆನೋವಾಗಿರುವಂತದ್ದು, ಕೆಲವೊಂದು ಸುಳಿವು ಸಿಕ್ಕಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಬಿಡದಿ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಸದ್ಯ ರಿಕ್ಕಿ ರೈ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆಲ್ಲ ಯಾವ ಪ್ಲಾನ್ಗಳನ್ನ ಮಾಡಿದ್ರು, ಎಷ್ಟು ದಿನಗಳ ಕಾಲ ಈ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ಮತ್ತಷ್ಟು ಸತ್ಯಾಂಶಗಳು ತಿಳಿದು ಬರಬೇಕಾಗಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.